ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ರೆ ಚಾನಲ್ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನನಗಂತೂ ತುಂಬಾ ಸಂತೋಷವಾದಂತಹ ದಿನ. ಯಾಕೆ ಏನು ಎಲ್ಲವನ್ನೂ ಹೇಳ್ತೇನೆ. ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಕಂಪ್ಲೀಟ್ ಆಗಿರುವಂತದ್ದು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಸುಮಾರು ಜನ ಬಂದಿದ್ರಿ. ಪ್ರತಿ ಸಲಕ್ಕಿಂತ ಈ ಸಲ ಜನಸಂದಣಿ ತುಂಬಾನೇ ಇತ್ತು. ಯಾರೆಲ್ಲ ಬಂದಿರೋ ಅವ್ರಿಗೆಲ್ಲ ಗೊತ್ತಿದೆ. ಎಷ್ಟು ಜನ ಬಂದಿದ್ರು ಅಂದ್ರೆ ತುಂಬಾ ಕ್ರೌಡ್ ಮೂವ್ಮೆಂಟ್ ಅಲ್ಲಿ ಇಂಪ್ರೂವ್ ಆಗಿತ್ತು. ಮತ್ತೆ ಇನ್ನೊಂದು ಏನಂದ್ರೆ ಸಾಮಾನ್ಯ ಜನಗಳಿಗೆ ತಿಳುವಳಿಕೆ ಬಂದಿತ್ತು. ಯಾವ ಒಂದು ನಾಣ್ಯಗಳಿಗೆ ಬೇಡಿಕೆ ಇದೆ, ಯಾವ ನೋಟುಗಳಿಗೆ ಬೇಡಿಕೆ ಇಲ್ಲ, ಯಾವುದು ಫೇಕ್, ಯಾವುದು ಒರಿಜಿನಲ್ ಅಂತ. ಸೊ ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಎಲ್ಲೂ ಕೂಡ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ ಹೆಸರು ಹಾಳಾಗ್ಲಿಲ್ಲ. ಯಾಕೆಂದ್ರೆ ನಮ್ಮ ವೀಕ್ಷಕರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿತ್ತು ಯಾವ್ದಕ್ಕೆ ಬೆಲೆ ಇದೆ, ಯಾವ್ದಕ್ಕೆ ಬೆಲೆ ಇಲ್ಲ ಅಂತ. ನನ್ನ ಒಂದು ಪ್ರಯತ್ನ ಫಲಿಸಿದೆ. ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ 2026ರ ಫೆಬ್ರವರಿಯ ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಏನಪ್ಪ ಯೂಟ್ಯೂಬರ್ ಇವರು ಪರ್ಚೇಸ್ ಮಾಡ್ತಾರಾ? ಖಂಡಿತವಾಗ್ಲೂ ನಾನು ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡಿರುವಂತದ್ದು. ನನ್ನ ಸಂಗ್ರಹದಲ್ಲಿ ಯಾವ್ದು ಕಡಿಮೆ ಇತ್ತು ಅಥವಾ ಯಾವ್ದು ಇರಲಿಲ್ಲ ಅದನ್ನ ನಾನು ಬೈ ಮಾಡಿದ್ದೇನೆ. ಮೊದಲನೇದಾಗಿ ತುಂಬಾ ಇಂಪಾರ್ಟೆಂಟ್ ಐಟಮ್, ಅದನ್ನ ತೋರಿಸ್ಬಿಡ್ತೀನಿ ನೋಡಿ. ಈ ಒಂದು ಬಂಡಲ್ ಅನ್ನ ನಾನು ಬೈ ಮಾಡಿರುವಂತದ್ದು ನೋಡ್ತಾ ಇದ್ದೀರಾ. ಏನಪ್ಪ ಇದ್ರಲ್ಲಿ ವಿಶೇಷತೆ ಇದೆ ಅಂತ. 10 ರೂಪಾಯಿ ಒಂದು ಬಂಡಲ್ ಅಂತ ಬ್ಯಾಂಕ್ ಅಲ್ಲಿ ಸಿಗ್ಬಹುದು ಅಂತ ನೀವು ಅನ್ಕೊಂಡಿರ್ಬೋದು. ನೀವು ಸೀರಿಯಲ್ ನಂಬರ್ ನ ನೋಡಿದ್ರೆ ಗೊತ್ತಾಗುತ್ತೆ. 123401 ಇರುವಂತದ್ದು. 56ನೇ ನಂಬರ್ ಏನಂತ ಬರುತ್ತೆ, 123456 ಅಂತ ಬರುತ್ತೆ. ಸೊ ಆ ಒಂದು ನೋಟಿಗೋಸ್ಕರ ನಾನು ಈ ಒಂದು ಬಂಡಲ್ ನ ಬೈ ಮಾಡಿರುವಂತದ್ದು. ಇದನ್ನ ನಾನು ಬೈ ಮಾಡಿದ್ದು, ನನಗೆ ಪರಿಚಯ ಇರಲಿಲ್ಲ ಅವರು, ಆ ಒಬ್ರು ಡೀಲರ್. ಇವರು ಮೋಸ್ಟ್ಲಿ ಉತ್ತರ ಭಾರತದವರು ಅನ್ಸುತ್ತೆ. ಅವರ ಹತ್ರ ನಾನು ಬೈ ಮಾಡಿರುವಂತದ್ದು. ಅವರ ಫೋಟೋ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ, ಡಿಸ್ಪ್ಲೇ ಅಲ್ಲಿ ಬರ್ತಾ ಇದೆ. ಈ ಒಂದು ಬಂಡಲ್ಗೆ ನಾನು 3000 ರೂಪಾಯಿಗಳನ್ನ ಕೊಟ್ಟಿರುವಂತದ್ದು. ಎಷ್ಟು? 3000 ರೂಪಾಯಿಗಳನ್ನ ಕೊಟ್ಟಿರುವಂತದ್ದು. ಹೌದು, ಆನೆಸ್ಟ್ ಆಗಿ ಇದಕ್ಕೆ ಅಷ್ಟೊಂದು ಬೆಲೆ ಇಲ್ಲ ಅಂತ ಅನ್ಕೊಂಡಿದ್ದೆ. 2700 2800 ರೂಪಾಯಿ ಕೊಟ್ಟಿದ್ರೆ ಒಂದು ಜೆನ್ಯೂನ್ ವ್ಯಾಲ್ಯೂ ಆಗಿರ್ತಾ ಇತ್ತು. ಅಥವಾ 2500 ರೂಪಾಯಿ ಅಂದ್ರೆ ಮ್ಯಾಕ್ಸಿಮಮ್ ಆಗೋಗ್ಬಿಡ್ತಾ ಇತ್ತು. 2700 2800 ಅಂದಿದ್ರೆ ಆಗಿರ್ತಿತ್ತು. ಬಟ್ ನಾನು 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತಗೊಂಡೆ. ಯಾಕೆ ಅಂದ್ರೆ ನನಗೆ ಇದೊಂದು ಬಂಡಲ್ ಬೇಕಾಗಿತ್ತು. ಈ ತರದ ಒಂದು 1 2 3 4 5 6 ಇರುವಂತಹ UNC ನೋಟ್ಗಳನ್ನು ನಾನು ಕಲೆಕ್ಟ್ ಮಾಡ್ತೇನೆ ಆ ಒಂದು ಉದ್ದೇಶಕ್ಕೋಸ್ಕರ. ಸೊ ಇದು ನನ್ನ ಒಂದು ಕಲೆಕ್ಷನ್ಗೆ ಆಡ್ ಆಗಿರುವಂತದ್ದು. ಮತ್ತೆ ಸೊ ಇದನ್ನ ಕೆಲವು ನಾಣ್ಯಗಳನ್ನ ಬೈ ಮಾಡಿರುವಂತದ್ದು. ILO ನೋಡ್ತಾ ಇದ್ದೀರಾ, ಇದು ILO 5 ರೂಪಾಯಿನ ನಾಣ್ಯ. ಇದು ಹೈದರಾಬಾದ್ ಮಿಂಟು ಮತ್ತೆ ನೋಯ್ಡಾ ಮಿಂಟಿನ ಎಕ್ಸ್ಟ್ರಾ ಫೈನ್ ಕಂಡೀಷನ್ ನ 6 ಕಾಯಿನ್ಗಳನ್ನ ನಾನು ಬೈ ಮಾಡಿರುವಂತದ್ದು. 6 ಕಾಯಿನ್ಗಳು ನೋಡ್ತಾ ಇದ್ದೀರಾ. 6 ಕೂಡ ILO ಹೈದರಾಬಾದ್ 4, ಇದು ILO ಹೈದರಾಬಾದ್. ಇದು 4 ಕಾಯಿನ್ಗಳನ್ನ ಎಕ್ಸ್ಟ್ರಾ ಫೈನ್ ಕಂಡೀಷನ್ ನಾಣ್ಯಗಳನ್ನ, ಉಳಿದಂತೆ 2 ನೋಯ್ಡಾ ಮಿಂಟ್ ನಾಣ್ಯಗಳನ್ನ. ಟೋಟಲ್ ಆಗಿ ಇದಕ್ಕೆ ನಿರಂಜನ್ ಅನ್ನ ಒಬ್ರು ಕಾಯಿನ್ ಡೀಲರ್ ಅಥವಾ ಕಾಯಿನ್ ಸೇಲರ್ ಅನ್ಕೊಳ್ಳಿ, ಅವರಲ್ಲಿ ಸ್ಟಾಲ್ ಹಾಕಿದ್ರು. ಹೊರಗಡೆ ಇದ್ರು, ಆಕ್ಚುಲಿ ಅವ್ರು ಹೊರಗಡೆ ಇರ್ಲಿಲ್ಲ, ಹೊರಗಡೆ ಇದ್ರು, ಒಳಗಡೆ ಇರ್ಲಿಲ್ಲ ಅವರು. ಸೊ ಅವ್ರ ಹತ್ರ ನಾನು ರೆಗ್ಯುಲರ್ ಆಗಿ ಅವ್ರ ಹತ್ರ ಬೈ ಮಾಡ್ತೀನಿ ಕಾಯಿನ್ ಎಕ್ಸಿಬಿಷನ್ ಗಳಲ್ಲಿ. ಸೊ ತುಂಬಾ ಒಳ್ಳೆ ಮನುಷ್ಯ. 350 ರೂಪಾಯಿ ಹೇಳಿದ್ರು ಬೇರೆಯವ್ರಿಗಾದ್ರೆ, ನನಗಾಗಿರೋದಕ್ಕೆ ಅವರು 150 ರೂಪಾಯಿ ಕೊಟ್ಟಿರುವಂತದ್ದು. ತಲಾ 25 ರೂಪಾಯಿ ಕೊಟ್ಟು ಈ ನಾಣ್ಯಗಳನ್ನ ನಾನು ಬೈ ಮಾಡಿರುವಂತದ್ದು. ಇದು ಒಂದು ಒಳ್ಳೆ ಬೈ ಅನಿಸ್ತು ನನಗೆ. ಕೊಟ್ಟರು ದುಡ್ಡಿಗೆ ಮೋಸ ಇಲ್ಲ. ಯಾಕೆಂದ್ರೆ ಈ ಒಂದು ನಾಣ್ಯದ ಬಗ್ಗೆ ನಮ್ಮ ಚಾನಲ್ ನಲ್ಲಿ ವಿಡಿಯೋ ಇದೆ. ಇದರ ಕೆಟಗರಿ ಏನು, ಇದರ ಬೆಲೆ ಏನು, ಎಲ್ಲವನ್ನೂ ಇರುವಂತದ್ದು. ಮತ್ತೆ ಇನ್ನೊಂದು, ಸೊ ಇದು ನನ್ನ ಒಬ್ಬ ಸಬ್ಸ್ಕ್ರೈಬರ್ ಹತ್ರ ನಾನು ಬೈ ಮಾಡಿದ್ದೆ. ಆಕ್ಚುಲಿ ನನ್ನ ಹತ್ರ ನನಗೆ ಕಲೆಕ್ಷನ್ಗೆ ಅವಶ್ಯಕತೆ ಇರಲಿಲ್ಲ. ಪಾಪ ಅವರು ತುಂಬಾ ದೂರದಿಂದ ಬಂದಿದ್ರು, ರಾಜಶೇಖರ್ ಅಂತ. ಅವರಿಂದ ನಾನು 200 ರೂಪಾಯಿಗೆ ಈ ನಾಣ್ಯಗಳನ್ನ ಬೈ ಮಾಡಿರುವಂತದ್ದು. ಎಲ್ಲವೂ ಕೂಡ ಬ್ರಿಟಿಷ್ ಇಂಡಿಯಾ ನಾಣ್ಯಗಳೇ, ಆದರೆ ಯಾವುದು ಕೂಡ ಒಳ್ಳೆ ಕಂಡೀಷನ್ ಇಲ್ಲ, ಎಲ್ಲ ಯೂಸ್ಡ್ ಕಂಡೀಷನ್. ನಾನು ಇನ್ನ ಚೆಕ್ ಮಾಡಿಲ್ಲ ಯಾವ್ಯಾವ ಕಾಯಿನ್ಗಳಿದಾವೆ ಅಂತ. ಧನ್ಯವಾದಗಳು ರಾಜಶೇಖರ್ ಅವರೇ. 200 ರೂಪಾಯಿಗೆ ಇದು ವರ್ತ್ ಅಂತ ನೀವು ಅನ್ಕೊಂಡಿದ್ದೀರ ಅಂದ್ರೆ ನಂದೇನು ಇಲ್ಲ. ಪಾಪ ಅವರು ಬರಿಗೈಯಲ್ಲಿ ಹೋಗೋದ್ ಬೇಡ ಅಂತ ಬೇರೆ ನಾಣ್ಯಗಳನ್ನ ಮಾರಿದ್ರು. ಇದು ಅವರು ಮಾರ್ಲೇಬೇಕು ಅಂತ ತಗೊಂಡ್ಬಂದಿದ್ರು. ಈ ತರದ ನಾಣ್ಯಗಳನ್ನ ತುಂಬಾ ಬೆಲೆ ಸಿಗುತ್ತೆ ಅಂತ ತಗೊಂಡ್ಬಂದಿದ್ರು. ಯಾವ್ದು ರೇರ್ ಇರಲಿಲ್ಲ. ಅಲ್ಲೇ ಅವ್ರ ಮುಂದೆ ನಾನು ಚೆಕ್ ಮಾಡಿದೆ, ಯಾವ್ದು ರೇರ್ ಕ್ಯಾಟಗರಿಯ ನಾಣ್ಯಗಳಿರ್ಲಿಲ್ಲ, ಎಲ್ಲವೂ ಕಾಮನ್ ಕ್ಯಾಟಗರಿಯ ನಾಣ್ಯಗಳು. ಮತ್ತೆ ಟೂ ಮಚ್ ಯೂಸ್ಡ್ ಕಾಯಿನ್ಗಳು, ಎಲ್ಲವೂ ತುಂಬಾ ಬಳಕೆ ಆಗಿರುವಂತಹ ನಾಣ್ಯಗಳು, ಎಲ್ಲ ಕಪ್ಪಾಗ್ಬಿಟ್ಟಿದ್ದಾವೆ. ನೀವು ನೋಡ್ಬೋದು ಇಲ್ಲಿ ಬ್ಲಾಕ್ ಕಲರ್ ಕಾಯಿನ್ಸ್ ಇವೆಲ್ಲ. ಸೊ ಹಾಗಾಗಿ 200 ರೂಪಾಯಿ ಕೊಟ್ಟು ಸುಮಾರು ಒಂದು 35 ಸಂಖ್ಯೆಗಿಂತ ಹೆಚ್ಚಿನ ನಾಣ್ಯಗಳಿರುವಂತದ್ದು ಇದನ್ನ ಬೈ ಮಾಡಿದೆ. ಸೊ ಇದು ನನ್ನ ಒಂದು 2026ರ ಫೆಬ್ರವರಿಯ ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ನಾನು ಬೈ ಮಾಡಿರುವಂತಹ ಐಟಮ್ಗಳು. ನೀವೇನೇನೆಲ್ಲ ಬೈ ಮಾಡಿದ್ರಿ ಹೇಳಿ,